ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಸರ್ಕಾರಿ ನೌಕರರಿಗೆ ಬಡ್ತಿಯ ಬಗ್ಗೆ ಒಂದಷ್ಟು ಸಿಹಿ ಸುದ್ದಿ ಸಿಕ್ಕುವಂಥದ್ದಿದೆ. ಆ ವಿಷಯ ಕೇಳಿ ಸಂತೋಷ ಪಡುವಂಥದ್ದು. ಆದರೆ ಅದು ಕಾರ್ಯಗತವಾಗಿ ನಿಮಗೆ ಅನುಭವಕ್ಕೆ ಬರುವವರೆಗೆ ತಾಳ್ಮೆಯಿಂದ ಕಾಯಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಮನೆಯಲ್ಲಿ ಪೂಜೆ, ಜಪ, ಹೋಮ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ನಮ್ಮ ಮನೆಯಲ್ಲೂ ಕೂಡ ಏನಾದ್ರು ಒಂದು ದೇವತಾ ಕಾರ್ಯವನ್ನು ಮಾಡಬೇಕು ಅನ್ನುವಂತಹದ್ದು ಮುನ್ನೆಲೆಗೆ ಬರುವಂತಹ ವಿಚಾರವಾಗುತ್ತೆ. ಹಲವಾರು ಸ್ನೇಹಿತರಿಗೆ ಅಥವಾ ಬಂಧುಗಳಿಗೆ ಭೋಜನವನ್ನು ಮಾಡಿಸಬೇಕು ಅನ್ನುವಂತಹ ವಿಚಾರವೂ ಕೂಡ ಚರ್ಚೆಗೆ ಬರ್ತಕ್ಕಂತಹದ್ದು. ಈ ದಿವಸ ಅವಕಾಶಗಳು ಎಲ್ಲ ವಿಷಯಕ್ಕೂ ಹೆಚ್ಚಾಗ್ತಕ್ಕಂತಹ ಸೂಚನೆಗಳು ನಿಮಗೆ ಇರುವಂಥದ್ದಿದೆ. ಮಾನಸಿಕವಾದಂತಹ ಸಂತೋಷಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂದರೆ ಏನೋ ಒಂದು ರೀತಿಯ ಉತ್ಸಾಹ, ಏನೋ ಒಂದು ರೀತಿಯ ಸಮಾಧಾನ, ನೆಮ್ಮದಿ, ಸಂತೋಷ ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದಾಗತ್ತೆ. ಆಹಾರದ ಅಗತ್ಯತೆ ಇರುವಂಥವರಿಗೆ ಅನ್ನದಾನವನ್ನು ಮಾಡಿ ಪುಣ್ಯವನ್ನು ಸಂಚಯ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ ಈ ದಿವಸ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ವೃತ್ತಿಗೆ, ನೌಕರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆಲೋಚನೆಗಳು ಬರ್ಬೋದು. ಕೆಲಸವನ್ನು ಬದಲಾಯಿಸಬೇಕು ಅಂತಲೋ, ಸ್ಥಳವನ್ನು ಬದಲಾಯಿಸಬೇಕು ಅಂತಲೋ, ಅಥವಾ ಊರನ್ನೇ ಬದಲಾಯಿಸಬೇಕು ಅಂತಲೋ, ಹೀಗೆಲ್ಲ ಒಂದಷ್ಟು ಆಲೋಚನೆಗಳು ಬರಬಹುದು. ಆದರೆ ಗ್ರಹಗತಿ ಚೆನ್ನಾಗಿರುವಾಗ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ಫಲದಲ್ಲಿ ಶೂನ್ಯ ಅನ್ನುವಂಥದ್ದನ್ನು ಗಮನಿಸಿ ಸರಿಯಾಗಿ ತಿಳುವಳಿಕೆಯನ್ನು ಪಡ್ಕೊಂಡು ನಂತರದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಮನಸ್ಸಿನಲ್ಲಿ ಆಲೋಚನೆ ಬರ್ತಕ್ಕಂಥದ್ದು ತಪ್ಪಲ್ಲ, ಆದರೆ ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ನಿರ್ಧಾರ ಮಾಡುವಂಥದ್ದು ಅತಿ ಮುಖ್ಯವಾಗುತ್ತೆ. ನಿರ್ಧಾರ ಮಾಡುವಾಗ ತಪ್ಪು ನಿರ್ಧಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಎಚ್ಚರಿಕೆ. ಅನಗತ್ಯವಾದಂತಹ ವೆಚ್ಚಗಳನ್ನು ನೀವು ಕಡಿವಾಣ ಹಾಕಿ ಉಳಿಸಬೇಕಾದಂಥದ್ದು. ದಿನದ ಕೊನೆಯಲ್ಲಿ ಸಾಲವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಅಥವಾ ಆ ಹಣವನ್ನು ಕೇಳಬೇಕಾದಂತಹ ವಿಚಾರ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಹಣವನ್ನು ಒದಗಿಸಬೇಕಾದಂತಹ ಸವಾಲು ನಿಮಗೆ ಕಾಡಬಹುದು. ಮಕ್ಕಳಿಗೋಸ್ಕರವಾಗಿ ಹಣವನ್ನು ನೀವು ಎಲ್ಲಿಂದಲೋ ತಂದು ಕೊಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬರುತ್ತೆ ಅನ್ನುವಂಥದ್ದು ಜ್ಞಾಪಕ ಇರಲಿ. ಬೇಸರದಿಂದ ಕೂಡಿಟ್ಟಿದ್ದಂತಹ ಹಣವನ್ನು ನೀವು ಪ್ರಸ್ತಾಪ ಮಾಡಿ ಖರ್ಚು ಮಾಡುವಂತಹ ವಿಚಾರಕ್ಕೆ ಕೇಳಿ ನಿಷ್ಠುರವಾಗ್ತೀರಿ. ದುಂದು ವೆಚ್ಚವನ್ನು ನೀವು ಮಾಡಿ ಮನೆಯಲ್ಲಿ ಕೂಡಿಟ್ಟಿದ್ದಂತಹ ಹಣದ ವಿಚಾರವಾಗಿ ಪ್ರಶ್ನೆಯನ್ನು ಮಾಡಿ ಬಯಸ್ಕೊಳ್ಳುವಂತಹ ಕೆಲಸ ಆಗಬಹುದು ಅನ್ನುವಂಥದ್ದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಕಹಿಯ ಸನ್ನಿವೇಶಗಳು, ಒರಟಾದಂತಹ ಮಾತು, ಅಣಕಿಸುವಂತಹ ಮಾತು, ನಿಮ್ಮನ್ನು ತೇಜೋವಧೆ ಮಾಡತಕ್ಕಂತಹ ಮಾತು, ಅಪಹಾಸ್ಯ ಮಾಡುವಂತಹ ಮಾತು ಸಂಬಂಧಿಕರಲ್ಲಿ ಕೇಳಿ ಬರಬಹುದು. ಆದರೆ ಅದು ಯಾವುದಕ್ಕೂ ಕೂಡ ಮನಸ್ಸನ್ನು ಕೆಡಿಸಿಕೊಳ್ಳದೆ ಧೈರ್ಯದಿಂದ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಅನ್ನುವಂಥದ್ದು. ಬೇರೆಯವರಿಗೆ ನಿಮ್ಮಿಂದ ತೊಂದರೆ ಆಗದೇ ಇದ್ದರೆ ಸಾಕು, ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗದೇ ಇದ್ದರೆ ಸಾಕು, ನಿಮ್ಮ ಆತ್ಮತೃಪ್ತಿಗೆ ಯಾವುದು ಒಳಿತೋ ಅಂತಹ ಕೆಲಸಗಳನ್ನು ಮಾಡಿ ಅಂತ ಅರ್ಥ. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ, ಜಾಗ್ರತೆಯನ್ನು ವಹಿಸಿ. ವ್ಯಾವಹಾರಿಕವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧ ಕೆಡತಕ್ಕಂತಹ ಸೂಚನೆಗಳಿದೆ. ಸಂಬಂಧಿಕರಲ್ಲೇ ಏನೋ ವ್ಯವಹಾರವನ್ನು ಇಟ್ಕೊಳ್ಳೋದು, ದುಡ್ಡು ಕಾಸಿನ ವಿಚಾರ, ಅದನ್ನು ಒರಟಾಗಿ ಕೇಳುವಂಥದ್ದು, ಬಲವಂತವಾಗಿ ಕೇಳುವಂಥದ್ದು, ಒತ್ತಡ ಹೇರುವಂಥದ್ದು, ಇದರಿಂದ ಸಂಬಂಧಗಳು ಮುರಿದು ಬೀಳ್ತಕ್ಕಂತಹ ಸಾಧ್ಯತೆ ಇದೆ. ಇದನ್ನು ಸರಿಯಾಗಿ ನಿಭಾಯಿಸ್ತಕ್ಕಂಥದ್ದು ಒಳ್ಳೆಯದು. ಯಾರನ್ನ ಹೇಗೆ ಮಾತಾಡಿಸ್ಬೇಕು, ವ್ಯಾವಹಾರಿಕವಾಗಿ ಹೇಗೆ, ಬಂಧುತ್ವ ಹೇಗೆ, ಇದೆಲ್ಲನನ್ನು ವಿವೇಚನೆ ಇಟ್ಟುಕೊಂಡು ಮಾಡಬೇಕಾದಂಥದ್ದಾಗತ್ತೆ. ತಾಳ್ಮೆ ಪರೀಕ್ಷೆಯೂ ಕೂಡ ಇರಬಹುದು. ಅಂತಹ ಸಂದರ್ಭಗಳು ಬಂದಾಗ ಸರಿಯಾಗಿ ಯೋಚನೆಯನ್ನು ಮಾಡಬೇಕಾಗತ್ತೆ. ಏನೋ ಅಗತ್ಯ ಬಂತು, ನಮ್ಮ ನೆಂಟರಿದಾರಲ್ಲ, ಬಂಧುಗಳಿದಾರಲ್ಲ, ಯಾಕೆ ಒಂದು ಸಾರಿ ಕೇಳಬಾರ್ದು ಅವ್ರನ್ನ ಅನ್ನುವಂತಹ ಮನಸ್ಸು ಬರುತ್ತೆ. ಆದರೆ
ಕೇಳಬಹುದಾ ಬೇಡವಾ ಅನ್ನೋದರ ಬಗ್ಗೆ ವಿವೇಚನೆ ಇರಬೇಕು ಅನ್ನುವಂಥದ್ದು. ನಿಮ್ಮ ಮಾತಿನಲ್ಲಿ ಮೃದುತ್ವ ಇರಲಿ, ನನಗೆ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ ಅನ್ನುವಂತಹ ಭಾವನೆ ಇರಬೇಕು. ನಿಮ್ಮ ಹತ್ರ ಇದೆಯಲ್ಲ ಕೊಡಿ ಅಂತ ಹೇಳಿ ಒತ್ತಡ ಹಾಕೋದಕ್ಕೆ ನೀವ್ಯಾರು? ಅದು ಪ್ರಶ್ನೆಯಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಬಂಧುಗಳು ಹಳೆಯ ವಿಚಾರವನ್ನು ಕೇಳಿ ನಿಮ್ಮ ಮನಸ್ಸನ್ನು ಕೆರಳಿಸಬಹುದು. ಹಿಂದೆ ಏನೋ ನಡೆದಿರುತ್ತೆ, ಆ ವಿಚಾರ ಮುನ್ನೆಲೆಗೆ ಬರುತ್ತೆ. ಆದರೆ ನೀವು ತಾಳ್ಮೆಯನ್ನು ಕಳ್ಕೊಳ್ತಕ್ಕಂತಹದ್ದು ಯಾವುದೇ ಕಾರಣಕ್ಕೂ ಸೂಕ್ತ ಅಲ್ಲ ಅನ್ನುವಂಥದ್ದು ಮರೆತು ದೊಡ್ಡ ಗಲಾಟೆಯನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಅಲ್ಲಿ ಹೆಚ್ಚಾಗಿರುತ್ತೆ. ಹಳೆಯದನ್ನೆಲ್ಲ ಮರೆತಿರುವಾಗ ಮತ್ತೆ ಇಲ್ಲದೇ ಇರತಕ್ಕಂತಹ ಮಾತುಗಳು ಅಲ್ಲಿ ಬರುವಂಥದ್ದು. ಆತಂಕ, ಕೋಪ ಇದರ ಮಧ್ಯದಲ್ಲಿ ಮನಸ್ಸನ್ನು ಶಾಂತ ಮಾಡಿಕೊಂಡು ಧ್ಯಾನಕ್ಕೆ ಶರಣ ಹೋಗಿ ವಿವೇಚನೆಯನ್ನು ಮರಳಿ ಪಡ್ಕೊಳ್ಳಿ ಅಂತಕ್ಕಂಥದ್ದು. ಔದುಂಬರ ವೃಕ್ಷದ ದರ್ಶನವನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಹಳೆಯ ಕಾಯಿಲೆಗಳು ಏನಾದರೂ ಇದ್ದರೆ ಸ್ವಲ್ಪ ಮಟ್ಟಿಗೆ ಮುಕ್ತರಾಗಬಹುದೇನೋ ಅನ್ನುವಂತಹ ಭರವಸೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಹೊಸ ವಾಹನ ಖರೀದಿಗೆ ಅವಕಾಶಗಳಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ನಿಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಪ್ರೀತಿ, ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ತುಂಬ ಭಾವುಕರಾಗಿ ನೋವನ್ನು ಅನುಭವಿಸ್ತೀರಿ. ಆ ಭಾವನೆ ನಿಮ್ಮನ್ನು ಹಿಡಿದಿಡುವ ಹಾಗೆ ಮಾಡುವಂಥದ್ದಾಗುತ್ತೆ. ಪ್ರಯಾಣ ಅಷ್ಟೊಂದು ಶುಭಕರವಾಗಿರೋದಿಲ್ಲ. ಸಹೋದ್ಯೋಗಿಗಳು, ಅಕ್ಕಪಕ್ಕದವರು ನಿಮಗೊಂದಷ್ಟು ಸಮಾಧಾನ ಹೇಳುವಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳಿ ಏನು ಹೇಳ್ತಾರೆ ಹಿರಿಯರು, ಆ ರೀತಿ ಮಾನಸಿಕವಾದಂತಹ ಒತ್ತಡ ನಿಮಗೆ ಹೆಚ್ಚಾಗಿರುತ್ತೆ. ಅದರಿಂದ ಹೊರಬಂದರೆ ಮಾತ್ರ ನಿಮಗೆ ಎಲ್ಲವೂ ಕೂಡ ಒಳಿತಾಗುವಂಥದ್ದು. ನೋವು ಬೇಸರಗಳು ದೂರವಾಗುವಂಥದ್ದಿದೆ. ಆಲೋಚನೆಯನ್ನು ಮಾಡಿ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ ಶುಭವಾಗಿ.